ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಶೋಕ್ ಅವರೇ, ವಿದ್ಯಾರ್ಥಿಗಳು ಉದ್ಯೋಗವನ್ನು ಸಿಗಿಲ್ಲ ಅಂಥೇಳಿ ಚಳುವಳಿ ಮಾಡ್ತಾಯಿದ್ರೆ ತಾವು ಅವ್ರಿಗೆ ಪ್ರತಿಭಟನೆ ಪಾಲ್ಗೊಳ್ತೀರ. ಅಲ್ಲಿ ನಿಮಗೆ ಈಗಾಗಲೇ ಸಿಕ್ಕಿದೆ ಗೌರವ, ಗೋ ಬ್ಯಾಕ್ ಅಂಥೇಳಿ ಕೇಳ್ಕೊಂಡು ಬಂದಿದ್ದೀರ. ಆಯಿತು, ವಿಜೇಂದ್ರ ಅವರು ರಾಜ್ಯ ವ್ಯಾಪ್ತಿ ನಾವು ಹೋರಾಟ ಮಾಡ್ತೀವಿ. ಸನ್ಮಾನ್ಯ ರಾಜ್ಯಾಧ್ಯಕ್ಷರೇ, ನಿಮ್ಮ ತಂದೆ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ಎಷ್ಟು ಉದ್ಯೋಗವನ್ನು ಕಲ್ಪಿಸಿದ್ದೀರಾ. ಹಾಗೆ ಮೈತ್ರಿ ಸರ್ಕಾರದಲ್ಲಿ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಈಗ ನಿಮ್ಮ ಮೈತ್ರಿಯವರು ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ. ದಯಮಾಡಿ ಶ್ವೇತಪತ್ರವನ್ನು ಹೊರಡಿಸ್ರಿ. ಯಾಕೆ ಈ ರಾಜ್ಯದ ಯುವಕ ಮಿತ್ರರನ್ನು, ಯುವ ಜನಾಂಗವನ್ನು ತಪ್ಪು ದಾರಿ ತರ್ತಾ ಇದ್ದೀರಿ? ಇಷ್ಟಕ್ಕೆಲ್ಲ ಕಾರಣ ನೀವು ಮಾಡಿದ ಪಾಪದ ಕೂಸನ್ನು ನಾವು ತೊಳೆಯಂಗಾಗಿದೆ, ನಾವು ಹೆಗ್ಗೆ ಮೇಲೆ ಹೊತ್ಕೊಂಡು ಹೋಗಂಗಾಗಿದೆ. ಅದಕ್ಕೆ ಮಾಡ್ತಾಯಿದ್ದೀರಿ, ನೀವು ಪಾಪ ಮಾಡಿದ್ದೀರಲ್ಲ ಅದಲ್ಲ ನಾವು ತೊಳಿತಾ ಇದ್ದೀವಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇ ಪಾಪ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಕಾಲದಲ್ಲಿ 2.64 ಲಕ್ಷ ಉದ್ಯೋಗಗಳು ಖಾಲಿ ಇದ್ದವ್ರಿ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ, ಅಂದರೆ ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯ DK ಅವರ ನೇತೃತ್ವದ ಸರ್ಕಾರ ಈಗಾಗಲೇ 40,000 ಉದ್ಯೋಗಗಳನ್ನು ತುಂಬಿದ್ದಾರೆ. ತಮ್ಗೆ ಅರಿವಿದೆಯೋ ಇಲ್ಲವೋ ಗೊತ್ತಿಲ್ಲ. ಇನ್ನು ಮುಂದಾದರೂ ತಮ್ಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಈ ರೀತಿ ಕುಚೇಷ್ಟಗಳನ್ನು ಬಿಡಿ. ಇನ್ನು 2028ಕ್ಕೂ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಇವತ್ತೇನು ನಮ್ಮ ಸರ್ಕಾರದ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ, ಎಲ್ಲ ಉದ್ಯಮಗಳನ್ನು ತುಂಬಲು ಹಂತವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಚೇಷ್ಟೆಯನ್ನು ಬಿಟ್ಟು ನೀವು ವಿಶ್ರಾಂತಿಗೆ ತೆರಳಿ ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ.